ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಅದೇ ಎಲ್ಲರೂ ಎಲ್ಲ ಹೇಳಿದ್ರು, ಅದೇ ಡೈರೆಕ್ಟ್ರ್ ಫಸ್ಟ್ ಸಿನಿಮಾ ಸೋಡಾಪಟ್ಟಿ ಸೋಲ್ತು, ಇದು ಚೆನ್ನಾಗಾಗುತ್ತೆ ಅಂದರು. ಅಂದರೆ ನಾನು ಹೇಳ್ತೀನಿ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಸೋಡಾಪಟ್ಟಿ ಫಸ್ಟ್ ಲವ್ ಫ್ಲಾಪ್ ಆಯಿತು, ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಡೆಫಿನೆಟಾಗಿ ಫಿಲಮಲ್ಲಿ ಅಂದರೆ ಶಾರ್ಟ್ ಫಿಲಮಲ್ಲಿ ಯೂಶಲಿ ನಾವು 90% 95% ಕಾಮಿಡಿನೇ ಮಾಡಿದ್ರಿ. ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ನನಗೆ ಸ್ವಲ್ಪ ಅಂದರೆ ಎಮೋಷನ್ನು, ರೊಮ್ಯಾನ್ಸು, ಆ್ಯಕ್ಷನ್ನು ಇರಬೇಕು ಅಂತ. ಸೊ ಅದರಲ್ಲಿ ನಮ್ಮದ್ರಲ್ಲಿ ಕಾಮಿಡಿ, ಆರ್ಗಾನಿಕ್ ಕಾಮಿಡಿ ಇದೆ. ಆ್ಯಂಡ್ ಒಳ್ಳೆ ಆರ್ಗಾನಿಕ್ ಕಾಮಿಡಿ ಅಂದರೆ ಸರ್ ನ್ಯಾಚುರಲ್ ಕಾಮಿಡಿ, ಹೊಸ ಪದಗಳು. ಯೂಟ್ಯೂಬ್ ಅಲ್ವಾ ಸರ್ ಆರ್ಗಾನಿಕ್ ವ್ಯೂಸ್ ಅಂತ ಯೋಚನೆ ಮಾಡೋ ಆ ಒಂದು ಸಣ್ಣ ಚೇಸಿಂಗ್ ಸೀಕ್ವೆನ್ಸ್ ಅಂದರೆ ಆ್ಯಕ್ಷನ್ ಇದೆ, ಸಣ್ಣದಾಗಿದೆ, ಆಮೇಲೆ ಎಮೋಷನ್ ಇದೆ. ಒಂದು ಒಳ್ಳೆ ತಂದೆ ಮಗನ, ನಮ್ಮ ಡೈರೆಕ್ಟರ್ ಸರ್ ಅಂದಂಗೆ ತಂದೆ ಮಗನ ಎಮೋಷನ್ನು ಇಂಟರ್ವಲಲ್ಲಿ ಬರುತ್ತೆ. 100% ಅಂದರೆ ಒಂದು 10 ಜನ ನೋಡ್ತಾ ಇದ್ರೆ ಒಂದು 7-8 ಜನ ಆದರೂ ಕಣ್ಣೀರು ಹಾಕ್ತಾರೆ ಇಂಟರ್ವಲ್ಗೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದೊಳ್ಳೆ ಅಂದರೆ ಎಮೋಷನಲ್ ಆಗ್ತಾ ಫೈನಲ್ ಆಗೆಲ್ಲ ನಕ್ಕೊಂಡು ಬರೋ ಅಂತ ಕ್ಲೈಮ್ಯಾಕ್ಸ್ ಸೂಪರ್ ಆಗಿರುತ್ತೆ. ನಗು ಬರುತ್ತೆ ಸರ್, ದಿ ಎಂಡ್ ಅಂತ ಬರುತ್ತೆ. ಕುಡುಕ ಸರ್, ಅಲ್ಟಿ ಅಂತ ಸರ್. ಸಾರಿ ಆಯ್ತು ಸರ್, 1 ಇಯರ್ ಬ್ಯಾಕ್ ಶೂಟ್ ಮುಗಿಸಿದ್ರಿ ಸರ್, ಮಾಡ್ಕೊಬಿಟ್ಟಿದ್ದೀನಿ. ಸರ್ ಸರ್ ಇಲ್ಲ ಅಂದರೆ ಇಲ್ಲ ಅಂದ್ರೆ ಹೆಸರು ಕೇಳಿದ್ರೆ ಸರ್, ಕ್ಯಾರೆಕ್ಟರ್ಗೆ ಅಂದರೆ ಅದೇ ನನ್ನ ಕ್ಯಾರೆಕ್ಟರ್ ಅಲ್ಟಿ ಅಂತ. ಲೈಕ್ ಫಿಲಮ್ ಆಲ್ಮೋಸ್ಟ್ ಒಂದು ಫಿಲಮಲ್ಲಿ ಎಷ್ಟು ಸೀನ್ಸ್ ಅಂದರೆ ಒಂದು 100% ಅಲ್ಲಿ 70% ಕುಡ್ದೇ ಇರ್ತೀನಿ, ಫಿಲಮು ಕುಡ್ಕೊಂಡಿರ್ತೀನಿ. ಅಷ್ಟೇ ಅಷ್ಟೇ ಸರ್. ಅಲ್ಲ ಅಂದರೆ ನಾನು ಟೈಟಾಗಿ ಬೇರೆಯವ್ರ ಪಟ್ಟಿ ಹೊಡಿರೋ ಅಂತ ಇರ್ತೀನಿ, ಆ ಥರ. ಇಲ್ಲ ಇಲ್ಲ ಸರ್, ಹೇಳಲ್ಲ. ಮತ್ತು ಪ್ರೊಡ್ಯೂಸರ್ ಅವ್ರು ನಮ್ಮ ಮಾಸ್ತಿಗಳ ಮೇಲೆ ಸೈನ್ ಹಾಕ್ಸ್ಕೊಂತಾರೆ ಅಷ್ಟೇ ಸರ್. ಆಮೇಲೆ ಅದೇ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ.